ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೇಳಿ ಕುಶಾಲನಗರದ ನಳಿನಿ ಕೆಎಸ್ ಅವರಿಂದ ಸೋದಾಹರಣ ಭಾಷಣ ಸೀತಾ ಸ್ವಯಂವರ. ಶ್ರೀ ಗುರುಭ್ಯೋ ನಮಃ. ಬಾನಗಲವಾಗಿ ಬೆಳೆದ ಭಾರತೀಯ ಆಧ್ಯಾತ್ಮಿಕತೆಯಲ್ಲಿ ಹರಿದಾಸ ಸಾಹಿತ್ಯಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ತತ್ವಜ್ಞಾನವನ್ನು ಪಡೆಯಲು ವೇದ, ಉಪನಿಷತ್ತು ಹೀಗೆ ಅನೇಕ ಗ್ರಂಥಗಳಿವೆ. ಆದರೆ ಜನಸಾಮಾನ್ಯರ ಮಟ್ಟಕ್ಕೆ ಅದು ನಿಲುಕದಿದ್ದಾಗ ಶ್ರೀ ನರಹರಿ ತೀರ್ಥರಿಂದ ಹರಿದು ಬಂದಿತು ದಾಸ ಸಾಹಿತ್ಯ. ಇವರು ವ್ಯಾಸ ಸಾಹಿತ್ಯದ ಸಾರವನ್ನೆಲ್ಲ ಕನ್ನಡಕ್ಕೆ ಪರಿವರ್ತಿಸಿದ್ದಾರೆ. ಅನೇಕ ಹರಿದಾಸರು, ಹರಿದಾಸಿಯರು ಈ ದಾಸ ಸಾಹಿತ್ಯವನ್ನು ಬೆಳಕಿಗೆ ತಂದು ಎಲ್ಲರ ಮಟ್ಟಕ್ಕೆ ತಲುಪಿಸಿದ್ದಾರೆ. ಇಂದು ನಾನು ಈ ದಾಸ ಸಾಹಿತ್ಯದ ಪಠ್ಯಭಾಗವಾದ ಭಾವಾರ್ಥ ರಾಮಾಯಣದ ಕೆಲವು ಪದ್ಯಗಳನ್ನು, ಅವುಗಳ ಅರ್ಥವನ್ನು, ನಮ್ಮ ಗುರುಗಳು ಅನುಗ್ರಹಿಸಿದ ಜ್ಞಾನವನ್ನು ನನ್ನ ತಿಳುವಳಿಕೆ ಮಟ್ಟದಲ್ಲಿ ಇಲ್ಲಿ ಹೇಳುತ್ತಿದ್ದೇನೆ. ಈ ಭಾವಾರ್ಥ ರಾಮಾಯಣವನ್ನು ಮಹಿಪತಿದಾಸರು ಅವರ ಮಕ್ಕಳಾದಂಥ ಕೃಷ್ಣರಾಯರು ರಚಿಸಿದ್ದಾರೆ. ಈ ಕೃತಿಯಲ್ಲಿ 116 ಪದ್ಯಗಳಿವೆ ಹಾಗೂ ಬಹುವಿಧವಾಗಿ ದಾಸ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಇಲ್ಲಿ ಬಳಸಿ ರಚಿಸಿದ್ದಾರೆ. ಶ್ಲೋಕ, ಸವಾಯಿ, ಚಾಮರಿ, ಪರಿವರ್ಧಿನಿ, ಭಾಮಿನಿ, ವಾರ್ಧಿಕ, ಉಗಾಭೋಗ ಈ ರೀತಿ ಅನೇಕ ವಿವಿಧತೆಗಳನ್ನು ಈ ಒಂದು ಕೃತಿಯಲ್ಲಿ ನಾವು ಕಾಣಬಹುದು. ನಾನು ಈ ದಿನ ಭಾಮಿನಿ ಷಟ್ಪದಿಯಲ್ಲಿ ಬರುವಂತಹ ಕೆಲವು ಪದ್ಯಗಳು ಮತ್ತು ಅವುಗಳ ಅರ್ಥವನ್ನು ವಿವರಿಸುತ್ತಿದ್ದೇನೆ. ಈ ಒಂದು ಪ್ರಸಂಗ ಸೀತಾ ಕಲ್ಯಾಣ. ಶ್ರೀರಾಮ ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು, ಆದರದಿ ಕೇಳುವುದು. ವಿಶ್ವಾಮಿತ್ರರು ತಮ್ಮ ಯಜ್ಞದ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ಯಜ್ಞವನ್ನು ನಿರ್ವಿಘ್ನವಾಗಿ ನೆರವೇರಿಸಿದ್ದಾರೆ. ನಂತರ ಜನಕ ಮಹಾರಾಜನ ಪಟ್ಟಣವಾದ ಮಿಥಿಲೆಯಲ್ಲಿ ನಡೆಯುತ್ತಿರುವಂತಹ ಸ್ವಯಂವರಕ್ಕೆ ಈ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾ ದಾರಿಯಲ್ಲಿ ಶಾಪಗ್ರಸ್ತರಾಗಿ ಕಲ್ಲಾಗಿ ಬಿದ್ದಿದ್ದ ಅಹಲ್ಯಾಳ ಶಾಪ ವಿಮೋಚನೆ ಮಾಡಿ ಅಹಲ್ಯ ಗೌತಮರನ್ನು ಒಂದುಗೂಡಿಸಿ ಮಿಥಿಲೆಗೆ ಹೋಗಿ ಅಲ್ಲಿ ಒಂದು ಸ್ವಯಂವರ ಮಂಟಪದಲ್ಲಿ ಆಸೀನರಾಗಿದ್ದಾರೆ. ಸ್ವಯಂವರಕ್ಕೆ ಬಂದಂತಹ ರಾಜರು ಯಾರಿಂದಲೂ ಆ ಪಣಕ್ಕೆ ಇಟ್ಟಿದ್ದ ಧನಸ್ಸನ್ನು ಎತ್ತಲಾಗಲಿಲ್ಲ. ಕೊನೆಗೆ ಶ್ರೀರಾಮ ಆ ಶಿವಧನಸ್ಸನ್ನು ಭಂಗಿಸಿದ್ದಾನೆ. ಆ ಶ್ರೀರಾಮನ ಪರಾಕ್ರಮವನ್ನು ಕಂಡ ಜಾನಕಿ ಮಾತೆ ಅವನಿಗೆ ಹಾರವನ್ನು ಹಾಕಿದ್ದಾಳೆ. ತದನಂತರ ಜನಕ ಮಹಾರಾಜ ವಿವಾಹದ ಪ್ರಸ್ತಾಪವನ್ನು ಮುಂದಿಟ್ಟು ರಾಮನಿಗೆ ಹೇಳುತ್ತಾನೆ. ಆಗ ರಾಮ ವಿತರಿಸುತ್ತಾನೆ, ನನ್ನ ತಂದೆ ತಾಯಿ ಸಮ್ಮತಿ ಸೂಚಿಸಿದಾಗ ನಾನು ವಿವಾಹಕ್ಕೆ ಸಿದ್ಧ ಎಂದು. ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಜನಕ ಮಹಾರಾಜನು ಬಹಳ ಸಂತೋಷಗೊಂಡು ದಶರಥ ಮಹಾರಾಜನಿಗೆ ಒಂದು ಪತ್ರವನ್ನು ಬರೆಯುತ್ತಿದ್ದಾನೆ. ಏನಿದೆ ಪತ್ರದಲ್ಲಿ ನೋಡುವ. ಸ್ವಸ್ತಿ ಶ್ರೀ ರಘುವಂಶ ಪದ್ಮಗಭಸ್ತಿ ಸದ್ಗುಣಮಂಡಿತ ನೆರಿಪು, ಹಸ್ತಿ ಪಂಚಾಸ್ಯಾದ ದಶರಥ ರಾಯ ಭೂಪಾಲ, ಪ್ರಸ್ತುತಂ ನಿಮ್ಮಡಿಗೆ ಮುಗಿದೆನು ಹಸ್ತಗಳ ಮಿಥಿಲೇಶ ಭಿನ್ನ, ವಿಸ್ತರಿಸಿ ಕೇಳಿ ನಿಮ್ಮಯ ಸ್ನೇಹವಾರ್ದಿಯಲಿ. ಇಂದಿನ ಮೊಬೈಲ್ ಯುಗದಲ್ಲಿ ಪತ್ರ ಬರೆಯುವುದನ್ನೇ ಮರೆತು ಬಿಟ್ಟಿದ್ದೇವೆ. ಇಲ್ಲಿ ಜನಕ ಮಹಾರಾಜ ದಶರಥ ಮಹಾರಾಜನಿಗೆ ಮದುವೆಯ ಕುರಿತು ಒಂದು ಪತ್ರವನ್ನು ಬರೆಯುತ್ತಿದ್ದಾನೆ.
ಸ್ವಸ್ತಿ ಶ್ರೀ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಕರವಾಗಿದೆ, ಎಲ್ಲವೂ ಕ್ಷೇಮವಾಗಿದೆ, ಮಂಗಳಕರವಾಗಿದೆ. ಇದನ್ನು ಸೂಚಿಸತಕ್ಕಂಥದ್ದು ಈ ಸ್ವಸ್ತಿ ಶ್ರೀ ಎನ್ನತಕ್ಕಂಥ ಪದಗಳು. ರಘುವಂಶ ಪದ್ಮ, ನಿನ್ನ ರಘುವಂಶವೇ ಒಂದು ಕಮಲ, ಅದಕ್ಕೆ ನೀನು ಗಬಸ್ತಿ, ಸೂರ್ಯನ ಕಿರಣ. ಸೂರ್ಯನ ಕಿರಣದಿಂದ ಕಮಲ ಅರಳುವಂತೆ ನಿನ್ನಿಂದ ರಘುವಂಶದ ಕೀರ್ತಿ ಎಲ್ಲೆಡೆ ಹರಡುತ್ತಿದೆ. ನಿನ್ನಲ್ಲಿ ಎಲ್ಲ ರೀತಿಯ ಸದ್ಗುಣಗಳಿವೆ. ಹಿಂದೆ ಇದ್ದಂಥ ದೊಡ್ಡ ದೊಡ್ಡ ಶತ್ರುಗಳನ್ನೂ ನೀನು ಜಯಿಸಿದ್ದೀಯ. ನೀನು ಪರಾಕ್ರಮಿ, ಸಿಂಹದಂತೆ ಗಾಂಭೀರ್ಯವಾದವನು, ಅಗಲವಾದ ಮುಖವುಳ್ಳವನು. ಇಂತಹ ಜನಕ ಮಹಾರಾಜ, ಹೇ ರಾಜನೇ ದಶರಥ ಭೂಪಾಲ, ಪ್ರಸ್ತುತಂ ನಿಮ್ಮಡಿಗೆ ಮುಗಿದೆನು. ಜನಕ ಮಹಾರಾಜನಿಗೆ ತುಂಬ ವಯಸ್ಸಾಗಿದೆ, ಉತ್ತಮ ಜ್ಞಾನಿ, ಎತ್ತರವಾದ ವ್ಯಕ್ತಿ. ನೋಡಿ, ಇವರು ದಶರಥ ರಾಜನಿಗೆ ಹೇಳುವುದು, ನಾನು ನಿಮ್ಮ ಪಾದಕ್ಕೆ ನನ್ನ 2 ಕೈಗಳನ್ನೂ ಜೋಡಿಸಿ ನಮಸ್ಕರಿಸುತ್ತೇನೆ. ಈ ಮಿಥಿಲಾ ಪಟ್ಟಣದ ರಾಜನಾದ ಜನಕ ಮಹಾರಾಜ ಬಿನ್ನಹ ಮಾಡಿಕೊಳ್ಳುತ್ತಿದ್ದೇನೆ. ವಿಸ್ತರಿಸಿ ಕೇಳಿ ನಿಮ್ಮಯ ಸ್ನೇಹವಾದಿಯಲಿ. ಏನೆಂದು ಬಿನ್ನಹ ಮಾಡಿಕೊಳ್ಳುತ್ತಿದ್ದಾನೆ ನೋಡುವ. ನಿನ್ನ ಸ್ನೇಹ ಸಾಗರದಷ್ಟಿದೆ. ಯಾರೇ ಪ್ರೀತಿಯಿಂದ ಬಂದರೂ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಸ್ನೇಹ ನಿನ್ನದು. ಜನಕ ಮಹಾರಾಜ ದಶರಥನಿಗೆ ಹೇಳುತ್ತಿದ್ದಾನೆ, ನೀನು ಯಾರನ್ನೂ ಶತ್ರುಭಾವದಿಂದ ಕಾಣುವನಲ್ಲ. ಆ ನಿನ್ನ ಸಾಗರದಷ್ಟು ಸ್ನೇಹವನ್ನು ನಮ್ಮವರೆಗೂ ವಿಸ್ತರಿಸಿ ನಮ್ಮ ಸಂಬಂಧ ಬೆಳೆಸು ಅಂತ ಹೇಳುತ್ತಾ ಪತ್ರವನ್ನು ಮುಂದುವರಿಸುತ್ತಿದ್ದಾನೆ. ವಿನುತ ಭಾರ್ಗವರಾಯನಾಜ್ಞದಿ ನೆನೆದೆನಾ ಸೀತಾ ಸ್ವಯಂವರ, ವಿಷಯ ಕೇಳುತ್ತ ಸಕಲ ದೇಶಾಧಿಪರು ನೆರೆದರಲಿ. ಮುನಿಪ ಕೌಶಿಕನೊಡನೆ ಬಂದರು ಇನಕುಲಾದೀಶ್ವರರು ನಿನ್ನಯ ಧನುಜರೆನಿಸುವ ರಾಮ ಲಕ್ಷ್ಮಣ ನಾಮಭೂಷಣದಿ. ಇಲ್ಲಿ ನಾವು ಯಾವುದೇ ಒಂದು ಕಲ್ಯಾಣದ ವಿಷಯವನ್ನು ಸ್ವತಃ ನಿರ್ಣಯ ಮಾಡಬಾರದು. ಪ್ರತಿಯೊಂದಕ್ಕೂ ಯೋಗ್ಯರಾದ ಗುರುಗಳನ್ನು, ಪುರೋಹಿತರನ್ನು, ಹಿರಿಯರನ್ನು ಮುಂದೆ ಇಟ್ಟುಕೊಂಡು ನಿರ್ಣಯಿಸಬೇಕಾಗುತ್ತದೆ. ಜನಕ ಮಹಾರಾಜ ಅಪರೋಕ್ಷ ಜ್ಞಾನಿಯಾಗಿದ್ದರೂ ಗುರುವಿನ ಸ್ಥಾನಕ್ಕೆ ಮರ್ಯಾದೆ ಕೊಡುತ್ತಾನೆ. ಪತ್ರದಲ್ಲಿ ಹೇಳುತ್ತಿದ್ದಾನೆ, ವಿನುತ ಭಾರ್ಗವರಾಯನಾಜ್ಞದಿ. ಇಲ್ಲಿ ಭಾರ್ಗವ ಎಂದರೆ ಪರಶುರಾಮ ಎಂದು ಹೇಳಲಾಗುತ್ತದೆ. ಆದರೆ ಜನಕರಾಜನ ಕುಲಗುರುಗಳು ಶತಾನಂದರು. ಅವರು ಭೃಗುವಂಶದಲ್ಲಿ ಬಂದದ್ದರಿಂದ ಭಾರ್ಗವರು ಎಂದಾಗಿದೆ. ಅಂತಹ ಭಾರ್ಗವರಲ್ಲಿ ಜ್ಞಾನ ಇದೆ, ವಿನಯ ಇದೆ, ಸರಳತೆ ಇದೆ. ಅವರು ಏನೇ ಆಜ್ಞೆ ಮಾಡಿದರೂ ನನ್ನ ಹಿತಕ್ಕಾಗಿ ಎಂದು ನಾನು ಅವರ ಆಜ್ಞೆ ನೀಡಿದಂತೆ ಸೀತಾ ಸ್ವಯಂವರ ಘೋಷಿಸಿದೆ. ಅದಕ್ಕೆ ಅನೇಕ ದೇಶದ ರಾಜರು ಬಂದು ಸೇರಿದರು. ಯಾರಿಗೂ ಶಿವಧನಸ್ಸನ್ನು ಎತ್ತಲಾಗಲಿಲ್ಲ. ಅದೇ ಸಮಯದಲ್ಲಿ ಮುನಿಪ ಕೌಶಿಕನೊಡನೆ, ಕೌಶಿಕ ಎಂದರೆ ಮೊದಲು ರಾಜರಾಗಿದ್ದು ನಂತರ ಮುನಿಗಳಾದಂತಹ ವಿಶ್ವಾಮಿತ್ರರು, ಆ ವಿಶ್ವಾಮಿತ್ರರೊಡನೆ ರಾಮಲಕ್ಷ್ಮಣರು ಬರುತ್ತಿದ್ದಾರೆ. ಆ ಸಣ್ಣ ಮಕ್ಕಳನ್ನು ನೋಡಲು ಸಣ್ಣವರಾಗಿದ್ದಾರೆ. ಅವರು ಪುಟ್ಟ ಮಕ್ಕಳಲ್ಲ, ಇನಕುಲಾದೀಶ್ವರರು, ಸೂರ್ಯವಂಶಕ್ಕೆ ರಾಜರಾಗುವವರು. ಅವರು ನಿನ್ನಯ ತನುಜರು. ಹೇ ದಶರಥ ರಾಜ, ಅವರು ನಿನ್ನ ಮಕ್ಕಳಪ್ಪ. ನನಗೆ ಹೆಮ್ಮೆಯಾಗುತ್ತಿದೆ, ಸಂತೋಷವಾಗುತ್ತಿದೆ. ಆ ಪುಟ್ಟ ವಯಸ್ಸಿನಲ್ಲಿ ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿ ಆ ವಿಶ್ವಾಮಿತ್ರರ ಯಜ್ಞವನ್ನು ಪೂರ್ಣಗೊಳಿಸಿ ಕ್ಷತ್ರಿಯ ಕರ್ತವ್ಯವನ್ನು ಪೂರ್ಣಗೊಳಿಸುವಂಥ ಸಾಮರ್ಥ್ಯ ಅವರಲ್ಲಿ ಎದ್ದು ಕಾಣುತ್ತಿದೆ. ನಿನ್ನ ಮಕ್ಕಳ ಹೆಸರೇ ಒಂದು ಭೂಷಣ, ರಾಮ ಲಕ್ಷ್ಮಣ. ಆ ಹೆಸರೇ ನಮಗೆ ಪುಣ್ಯವನ್ನು ಕೊಡುವಂಥದ್ದು ಅಂತ ಹೇಳಿ ಪತ್ರವನ್ನು ಮುಂದುವರಿಸುತ್ತಿದ್ದಾನೆ ಜನಕರಾಜ. ಬಂದು ರಾಮನು ಹರದನುವನಿಂದು ನೆಗೆದಿಂದು ಮಾಲೆಯನು ನಿಜ ಕಂದರದಿ ತಾಳಿದನು ಲಗ್ನವ ನಿಮ್ಮ ವಿಭವದಲ್ಲಿ. ಇಂದು ವಿಜಯಂ ಗೈದು ಉತ್ಸವ ವೃಂದದಿಂದಲಿ ಸಾಧಿಸುವುದದು
ಎಂದು ಬರೆದಿಹ ಲಿಖಿತ ನೋಡುತ್ತ ಹರುಷಮನನಾದ. ಜನಕ ಮಹಾರಾಜ ಬರೆದಂಥ ಪತ್ರವನ್ನು ನೋಡಿ ಆ ಒಂದು ಸಂತೋಷ ಪಡ್ತಾ ಇದ್ದಾನೆ ದಶರಥ. ಮುಂದುವರೆದಂಥ ಪತ್ರದಲ್ಲಿ ಹೇಳುತ್ತಿದ್ದಾನೆ ಜನಕರಾಜ, ಸ್ವಯಂವರಕ್ಕೆ ಬಂದಿದ್ದ ಯಾವ ರಾಜಕುಮಾರರಿಗೂ ಧನಸ್ಸನ್ನು ಎತ್ತಲಾಗಲಿಲ್ಲ. ಇಲ್ಲಿ ರಾಮ ತನ್ನಲ್ಲಿ ಪರಾಕ್ರಮ ಇದೆ, ನಾನು ಹೋಗಿ ಧನಸ್ಸನ್ನು ಭಂಗಿಸುತ್ತೇನೆ ಎಂದು ಸ್ವಯಂ ಹೊರಡಲಿಲ್ಲ. ಗುರುಗಳ ಆಜ್ಞೆ ಮಾಡಿ ಸೂಚಿಸಿದ ನಂತರ ಹೋಗಿ ಸಂತೋಷದಿಂದ ಆ ಶಿವಧನಸ್ಸನ್ನು ಭಂಗಿಸಿದ. ನಂತರ ಜಾನಕಿ ಮಾಲೆಯನ್ನು ಹಾಕುತ್ತಾಳೆ. ಮುಂದೆ ಜನಕ ಮಹಾರಾಜ ವಿವಾಹದ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ, ನನ್ನ ತಂದೆ ಸಮ್ಮತಿ ಇತ್ತಾಗ, ನನ್ನ ತಂದೆ ತಾಯಿ ಒಪ್ಪಿಗೆ ಸಿಕ್ಕ ನಂತರ ನಾನು ಮದುವೆಗೆ ಸಿದ್ಧ ಎಂದು ತಿಳಿಸುತ್ತಾನೆ. ಇಂಥ ಸರ್ವಜ್ಞನಾದಂತಹ, ಸರ್ವನಿಯಾಮಕನಾದ, ಸರ್ವಕರ್ತೃವಾದ, 14 ಲೋಕದ ಒಡೆಯನಾದ ಶ್ರೀರಾಮ ತನ್ನ ತಂದೆ ತಾಯಿ ಸಮ್ಮತಿಸಿದರೆ ನಾನು ಮದುವೆಗೆ ಸಿದ್ಧ ಎಂದು ಹೇಳುತ್ತಿದ್ದಾನೆ. ಶ್ರೀರಾಮನ ಈ ನುಡಿಯನ್ನು ಕೇಳಿದಂಥ ಜನಕ ಮಹಾರಾಜ ಬಹಳ ಸಂತೋಷಗೊಂಡನು. ಪತ್ರವನ್ನು ಮುಂದುವರಿಸುತ್ತಾ ದಶರಥ ರಾಜನಿಗೆ ತಿಳಿಸುತ್ತಿದ್ದಾನೆ, ನಾನು ಈ ವಿವಾಹವನ್ನು ನಿಮ್ಮ ಸೂರ್ಯವಂಶದ ವೈಭವ ಹೇಗುಂಟೋ ಅದಕ್ಕೆ ತಕ್ಕಂತೆ ಸೀತಾರಾಮರ ವಿವಾಹ ಎಂದರೆ ಹೇಗೆ ನಡೆಯಬೇಕು ಆ ವೈಭವದಿಂದ ಮಾಡುತ್ತೇನೆ. ಯಾವುದೇ ಲೋಪ ಮಾಡುವುದಿಲ್ಲ. ಇದು ಕೇವಲ ನನ್ನ ಮಗಳು ನಿನ್ನ ಮಗ ಎಂಬ ಯೋಚನೆ ನಿನಗೆ ಬೇಡ. ಇದೊಂದು ಉತ್ಸವ, ಇದೊಂದು ಭಗವಂತನ ಸೇವೆ, ಭಗವಂತನ ಕಾರ್ಯ ಎಂದು ತಿಳಿದು ಸೀತಾರಾಮರ ಕಲ್ಯಾಣವನ್ನು ಇಬ್ಬರೂ ಸೇರಿ ಸಾಧಿಸೋಣ. ಇದರಿಂದ ಪುಣ್ಯ ಸಂಪಾದನೆ ಮಾಡೋಣ. ಇದರಿಂದ ದೊಡ್ಡದಾದ ಭಾಗ್ಯದ ಬಾಗಿಲು ತೆರೆಯುವುದಿದೆ. ಈ ಪುಣ್ಯವನ್ನು ಇಬ್ಬರೂ ಹಂಚಿಕೊಳ್ಳೋಣ. ನೀನು ವಿಜಯೋತ್ಸವವನ್ನು ಆಚರಿಸಿಕೊಂಡು ಬಾ ಎಂದು ಪತ್ರವನ್ನು ಬರೆದಿದ್ದಾನೆ ಜನಕ ಮಹಾರಾಜ. ದಶರಥ ಈ ಪತ್ರವನ್ನು ಓದಿ ತುಂಬ ಸಂತೋಷಗೊಂಡನು. ಈ ರೀತಿ ಕಲ್ಯಾಣದ ವಿಷಯ ಕೇಳಿದಾಗ ಸಂತೋಷಪಡುವುದು ಒಂದು ಸಜ್ಜನಿಕೆ, ಇದು ಒಂದು ಒಳ್ಳೆಯ ಗುಣ. ಈ ಒಂದು ವಿವಾಹಕ್ಕೆ ದಶರಥ ಹೇಗೆ ಸಿದ್ಧನಾಗುತ್ತಾನೆ, ನಂತರ ಎಲ್ಲರನ್ನೂ ಯಾವ ರೀತಿ ವಿವಾಹಕ್ಕೆ ಹೊರಡಿಸುತ್ತಾನೆ ಎಂಬುದನ್ನು ನೋಡುವ. ಚರರಿಗುಚಿತವನಿತ್ತ ರಾಮನ ಚರಿತನ ಮಾತೆರಿಗೆ ಅಂತಃಪುರದೊಳಗೆ ಉಚ್ಚರಿಸೆ ಸಕಲರು ಮುದದಿ ನಲಿದಾಡೆ. ಮೆರೆಯೆ ಮಂಗಳವಾದ್ಯ ಘೋಷದಲಿರಯೋಧ್ಯಾಪುರದೊಳೆಲ್ಲರೂ ತೆರಳಿತೈ ನಿಬ್ಬಣಕ್ಕೆ ಜನಜಂಗುಲಿ ಮಹೋತ್ಸವದೀ. ಸೀತಾರಾಮರ ವಿವಾಹದ ವಿಷಯ ತಿಳಿದು ಎಲ್ಲರೂ ಸಂತೋಷಗೊಂಡರು. ದಶರಥ ತನ್ನ ಗೂಢಾಚಾರರಿಗೆ ಹೇಳಿ ಕಳಿಸಿದ. ಎಲ್ಲರಿಗೂ ವಿಷಯ ತಿಳಿಸಿದ. ಕೆಲವರಿಗೆ ಪತ್ರದ ಮೂಲಕ ತಿಳಿಸಿದ. ಹಾಗೆಯೇ ಅವರೆಲ್ಲರಿಗೂ ಕೂಡ ಯೋಗ್ಯವಾದ ಸಂಭಾವನೆಯನ್ನೂ ಕೂಡ ನೀಡಿ ಉಡುಗೊರೆಗಳನ್ನೂ ಕೂಡ ನೀಡಿದ. ಇನ್ನು ಹತ್ತಿರದ ಸಂಬಂಧಿಕರಿಗೆ ಮನೆ ಯಜಮಾನನೇ ಹೋಗಿ ಮದುವೆಗೆ ಆಮಂತ್ರಣ ನೀಡಬೇಕು. ಇಲ್ಲಿ ದಶರಥ ಮಹಾರಾಜ ಅದನ್ನು ಮಾಡಿ ತೋರಿಸಿದ್ದಾನೆ. ಇದು ಒಂದು ವ್ಯವಹಾರದ ಕುಶಲತೆ. ಅಮಾತ್ಯರು, ಮಂತ್ರಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ತನ್ನ ಹತ್ತಿರದ ಸಂಬಂಧಿಕರಿಗೆಲ್ಲ ತಾನೇ ಹೋಗಿ ಆಮಂತ್ರಣ ನೀಡಿದ್ದಾನೆ. ಅವರೆಲ್ಲರೂ ಸಂತೋಷಗೊಂಡಿದ್ದಾರೆ. ಇನ್ನು ಅಂತಃಪುರದೊಳಗೂ ಸ್ವತಃ ರಾಜನೇ ಹೋಗಿ ಆಮಂತ್ರಣ ನೀಡುತ್ತಿದ್ದಾನೆ. ವಿಷಯ ಕೇಳಿದಂಥ ಸಕಲರು ಸಂತೋಷದಿಂದ ನಲಿದಾಡಿದರು. ಈ ರಾಮ ಸೀತೆಯರ ವಿವಾಹದ ವಿಷಯ ಕೇಳಿದ್ದೇ ತಡ ಸ್ವತಃ ಕೈಕೆಯೂ ಕೂಡ ತುಂಬ ಸಂತೋಷದಿಂದ ಕುಣಿದಾಡಿದಳು. ಇನ್ನು ಈ ದಶರಥನ ಒಂದು ಪುರದೊಳಗೆ ವಿವಾಹದ ಸೂಚನೆ ತಿಳಿಸಲೋಸುಗ ಎಲ್ಲರೂ ಮಂಗಳವಾದ್ಯಗಳನ್ನು ನುಡಿಸುತ್ತಿದ್ದಾರೆ. ಈ ಮಂಗಳವಾದ್ಯಗಳ ಮೂಲಕವೇ ಎಷ್ಟೋ ವಿಘ್ನಗಳ ಪರಿಹಾರವಾಗುತ್ತದೆ. ಎಷ್ಟೋ ದುಷ್ಟರು, ಎಷ್ಟೋ ದೈತ್ಯ ಶಕ್ತಿಗಳು ದೂರ ಸರಿಯುತ್ತವೆ. ಹೀಗೆ ಮಂಗಳವಾದ್ಯಗಳನ್ನು ಬಾರಿಸುವ ಮೂಲಕವಾಗಿ ಎಲ್ಲರಿಗೂ ಸೂಚನೆ ಸಿಕ್ಕಿತು. ಆ ಸೀತಾರಾಮರ ವಿವಾಹಕ್ಕೆ ಕೇವಲ ದಶರಥನ ಹತ್ತಿರ ಪರಿವಾರದವರು ಅಥವಾ ಅರಮನೆ ಸದಸ್ಯರು, ಮಂತ್ರಿಗಳು ಮಾತ್ರ ಅಲ್ಲ, ಅಯೋಧ್ಯಾಪುರದ ಎಲ್ಲರೂ ಊರಿಗೆ ಊರೇ ಎದ್ದು ಹೊರಡುತ್ತಿದ್ದಾರೆ. ಆ ರಾಮನ ಕಲ್ಯಾಣಕ್ಕೆ ಅದನ್ನು ನೋಡಲು ಆನಂದ ಪಡಲು ಎಲ್ಲರೂ ಹೊರಟ ನಿಬ್ಬಣ
ಆ ಒಂದು ಮದುವೆಗೆ ಹೊರಟಂಥ ಆ ದೊಡ್ಡದಾದ ಮೆರವಣಿಗೆ, ಆ ಜನಜಂಗುಲಿ, ಅಬಾಲ ವೃದ್ಧರಾಗಿ ಎಲ್ಲರೂ ಕೂಡ ಉತ್ಸಾಹದಿಂದ ವಿವಾಹಕ್ಕೆ ಹೊರಟಿದ್ದಾರೆ. ಅವರ ದೃಷ್ಟಿಯಲ್ಲಿ ಇದು ನಮ್ಮ ರಾಜಕುಮಾರನ ವಿವಾಹವಷ್ಟೇ ಅಲ್ಲ, ಇದು ಒಂದು ಮಹೋತ್ಸವ ಎಂಬಂತಾಗಿದೆ. ಇಂದಿನ ದಿನಗಳಲ್ಲಿ ನಾವು ಪ್ರತಿಮೆಗಳನ್ನು ಇಟ್ಟುಕೊಂಡು ಕಲ್ಯಾಣೋತ್ಸವ ನಡೆಸುತ್ತೇವೆ. ಆದರೆ ಸಾಕ್ಷಾತ್ ಚಿದಾನಂದ ಮೂರ್ತಿಯಾದ ಭಗವಂತನೇ ಪ್ರತ್ಯಕ್ಷವಾಗಿ ನಿಂತು ಕಲ್ಯಾಣವನ್ನು ನಡೆಸಿಕೊಡುತ್ತಾನೆ ಎಂದಾದರೆ ಅದು ನಿಜವಾಗಿಯೂ ಮಹೋತ್ಸವ. ಅಂತಹ ಮಹೋತ್ಸವಕ್ಕೆ ಎಲ್ಲರೂ ಹೊರಟಿದ್ದಾರೆ. ದಶರಥ ರಾಜ ಯಾವ ರೀತಿ ವಿವಾಹದ ತಯಾರಿ ಮಾಡಿದ್ದಾನೆ ನೋಡುವ. ನಮಗೆ ಇಂದು ಬೇಕಾದಷ್ಟು ಭಗವಂತ ಸಂಪತ್ತು ಕೊಟ್ಟಿದ್ದರೂ ಅದನ್ನು ನಮ್ಮ ಮಕ್ಕಳ ಮದುವೆಯಲ್ಲಿ ವಿನಿಯೋಗಿಸಿ ಸಂತೋಷ ಪಡುವ, ಸಂಭ್ರಮ ಪಡುವ ಮನಸ್ಸು ಕೆಲವರಲ್ಲಿ ಇರುವುದಿಲ್ಲ. ಆದರೆ ಇಲ್ಲಿ ಜನಕರಾಜನಾಗಲಿ ದಶರಥನಾಗಲಿ ಹಾಗೆ ಮಾಡಲಿಲ್ಲ. ಪತ್ರದಲ್ಲಿ ಮೊದಲೇ ತಿಳಿಸಿದ್ದ ಜನಕರಾಜ, ನಾನು ನಿಮ್ಮ ವೈಭವಕ್ಕೆ ತಕ್ಕಂತೆ ವಿವಾಹ ಮಾಡುತ್ತೇನೆ ಎಂದು. ಅದಕ್ಕೆ ಸರಿತೂಕವಾಗಿ ದಶರಥನು ಹೇಗೆ ಮಾಡುತ್ತಿದ್ದಾನೆ ನೋಡೋಣ. ಬಿಗಿಸಿ ಬಂಡಿಯ ಮ್ಯಾಲೆ ಧನ ದ್ರವ್ಯಗಳ ವಸ್ತ್ರ ಸುಭೂಷಣಾಢ್ಯವ ಸೊಗೈಸಲು ಅಂದಣವು ರಾಣಿ ವಾಸ ಗುರು ಮೊದಲು ಸುಗುಣ ಮಂತ್ರಿಯ ನೇಮದಿಂ ಸೇನೆಗಳ ನಡೆಸುತ್ತ ನೃಪತಿ ಪಯಣದಿ ಒಗುಮಿಗೆ ಹರುಷದಲ್ಲಿ ಜನಕನ ಪುರಕ್ಕೆ ಬಂದಿಳಿದ. ದಶರಥ ಮಹಾರಾಜ ಬಂಡಿಗಳಲ್ಲಿ, ರಥಗಳಲ್ಲಿ ಅಪಾರವಾದಂಥ ಧನ, ದ್ರವ್ಯ, ವಸ್ತ್ರ, ಆಭರಣ, ವಜ್ರ ವೈಢೂರ್ಯ, ದಾನ ಧರ್ಮಗಳಿಗೆ ಕೊಡುವಂತಹ ವಸ್ತುಗಳು, ಉಡುಗೊರೆಗಳು, ಹೀಗೆ ಎಲ್ಲವನ್ನೂ ತುಂಬಿಸಿಕೊಂಡು ಹೊರಟಿದ್ದಾನೆ. ದಶರಥ ಹೇಳುತ್ತಿದ್ದಾನೆ, ಈ ವಿವಾಹದ ಪ್ರಯಾಣದಲ್ಲಿ ಮೊದಲು ಗುರುವಿನ ರಥ ಇರಬೇಕು. ಇಲ್ಲಿ ಹೊರಡುತ್ತಿರುವಂಥ ರಥಗಳಲ್ಲಿ ಮೊದಲ ರಥ ಗುರುಗಳದಾಗಿರಬೇಕು. ಹಾಗೆಯೇ ಈ ದೊಡ್ಡ ಉತ್ಸವದ ಜವಾಬ್ದಾರಿಯನ್ನು ನೋಡಿಕೊಳ್ಳಲು ಸುಗುಣ ಮಂತ್ರಿಗಳನ್ನು ನೇಮಿಸಿದ್ದಾನೆ. ಆ ಮಂತ್ರಿಗಳು ಯಾವ ರೀತಿ ಸೂಚನೆ ಕೊಡುತ್ತಾರೋ, ನಿಯಮ ಮಾಡುತ್ತಾರೋ ಹಾಗೆ ಮೆರವಣಿಗೆ ನಡೆಯುತ್ತಾ ಹೋಗಬೇಕು. ಮಂತ್ರಿಗಳ ಸೂಚನೆಯಂತೆ, ಗುರುಗಳ ಮಾರ್ಗದರ್ಶನದಂತೆ ತನ್ನ ಎಲ್ಲ ಸಂಬಂಧಿಕರನ್ನು, ಎಲ್ಲ ಪ್ರಜೆಗಳನ್ನು ಕರೆದುಕೊಂಡು ಪ್ರಯಾಣ ಮಾಡಿ ಜನಕನ ಪಟ್ಟಣವಾದ ಮಿಥಿಲೆಗೆ ಬಂದು ಸೇರಿದ್ದಾರೆ. ನಂತರ ಎಲ್ಲರೂ ಸೀತಾರಾಮರ ವಿವಾಹದ ಮಹೋತ್ಸವದಲ್ಲಿ ಭಾಗವಹಿಸಿ ಅದ್ಭುತವಾದಂಥ ಆನಂದವನ್ನು ಅನುಭವಿಸಿ ಪುಣ್ಯಜೀವಿಗಳಾದರು. ಇದನ್ನು ನೋಡುವ ಭಾಗ್ಯ ಅಂದಿನ ಜನರಿಗಿತ್ತು, ಕೇಳುವ ಭಾಗ್ಯ ನಮಗಿದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಇದನ್ನು ನೆನೆದು ಸೀತಾರಾಮರ ಕಲ್ಯಾಣದ ಚಿಂತನೆ ಮಾಡೋಣ. ಭಗವಂತ ಆ ಸೀತಾಮಾತೆ ಪ್ರತಿಯೊಬ್ಬರಿಗೂ ಕಲ್ಯಾಣವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ನನ್ನ ನುಡಿಗಳನ್ನು ಗುರುಗಳ ಮೂಲಕ ಆ ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡುತ್ತಿದ್ದೇನೆ. ಶ್ರೋತೃಗಳೇ, ಇದುವರೆಗೆ ಕುಶಾಲನಗರದ ನಳಿನಿ ಕೆಎಸ್ ಅವರಿಂದ ಸೀತಾ ಸ್ವಯಂವರ ಸೋದಾಹರಣ ಭಾಷಣವನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.